ಇವನ್ ಅವತಾರ ನೋಡು, ಇವನು ಹಾಕೊಂಡಿರೋದು ಬಟ್ಟೆ ನೋಡು, ಯಾವ ಎಂಗಲಿಂದ ಬಿಸ್ನೆಸ್ ಮ್ಯಾನ್ MBA ಹೋಲ್ಡರ್ ಕಾಣ್ತಾನಲ್ಲ ಇವನು. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ದೊಡ್ಡಪ್ಪ. ಎಲ್ಲ ಕರೆಕ್ಟ್ ಅದಾವಲ್ಲ? 2 ನಾಯಿ ಇರಬೇಕು, 300 ಕುರಿ ಇರಬೇಕು, 50 ಕುರಿ ಮರಿ ಇರಬೇಕು, ಮತ್ತೆ 25 ಗಂಡ ಕುರಿ ಇರಬೇಕು. ಎಲ್ಲ ಅದಾವಲ್ಲ ನೋಡು. ಅದಾವ್ರಿ ಸಾಹೇಬ್ರೆ, ಅದಾವ. ಮೊದಲು ಪುಸ್ತಕ ತೆಗೆದು ಹೇಳಪ್ಪ, ಏನೇನು ಬರ್ದಿದಿ, ಎಂತ ಮ್ಯಾನೇಜರ್ ನೀನು? ನಾಳೆ ಮತ್ತೆ ತಪ್ಪಾಗಬಾರ್ದು. ಎಲ್ಲ ಲೆಕ್ಕ ತಪ್ಪು ಬರೆಯಂಗಿಲ್ಲ, ಕರೆಕ್ಟ್ ಇರಬೇಕು. 300 ಕುರಿಗಳು, 50 ಕುರಿ ಮರಿಗಳು, 25 ಗಂಡು ಕುರಿಗಳು, ಹಂಗಿರ್ಬೇಕು. ಎಲ್ಲ ಲೆಕ್ಕ ರೆಕಾರ್ಡ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ನಾಳೆ ಎಲ್ಲ ಚೆಕ್ ಮಾಡಿದ್ರೆ ಮತ್ತೆ ತಪ್ಪಾಗಬಾರ್ದು. ಅದಕ್ಕೆ ಹೇಳೋದು, ಒಂದು ಬುಕ್ ಮೇಂಟೈನ್ ಮಾಡ್ಬೇಕಂತ, ಅಕೌಂಟ್ ಬುಕ್. ಅರ್ಥಾಯ್ತಾ? ಅವ್ರು ಯಾರೋ ಬರೋವಿದ್ದಾರೆ, ಅವರಿಗೆ 5 ಹೆಣ್ಣು ಕುರಿ 1 ಗಂಡು ಕುರಿ ಬೇಕಾಗಿದೆ ಅಂತ ಹೇಳ್ತಾ ಇದ್ದಿ. ಅವ್ರು ಬಂದಿಲ್ಲ ನೀನು? ಒಂದು ಅರ್ಧ ಗಂಟೆ ಮುಂಚೆನೆ ಫೋನ್ ಮಾಡಿದ್ರು, ಒಂದು ಅರ್ಧ ಗಂಟೆಯಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಬರ್ತಿರ್ಬೇಕು ಸಾಹೇಬ್ರೆ, ಎಲ್ಲೋ ದಾರಿಲಿ ಇರ್ಬೋದು. ಅಲ್ಲಿ ನೋಡಿ, ಅವ್ರೇ ಅನ್ಸುತ್ತೆ ಬಂದ್ರು. ಪಟ ಅವು ಏನು ತಗೊಳ್ಳೋದಿದೆ ತಗೊಂಡು ನೋಡಿ, ಭಾಳ ಕೆಲಸ ಅದಾವ ನಮ್ಗೆ. ಲೇ ಭೀಮಯ್ಯ, ಇವೇನು ಬರೀ ಕುರಿಗಳಿಗಿಂತ ಜಾಸ್ತಿ ಮನುಷ್ಯರೇ ಇದ್ದಾರೆ ಇಲ್ಲಿ. ನಾಯಿಗಳು ಮನುಷ್ಯರುಗಳೇನೇ ಇದಾವೆ. ಏನೋ ಇದು? ಅವು ಏನೇ ಇರಲಿ, ಪಟ ತಗೊಂಡು ನಡಿ ಬೇಗ. ಟೈಮ್ ವೇಸ್ಟ್ ಮಾಡಬೇಡ, ಬೇರೆ ಕೆಲಸ ಇದಾವ ನನಗೆ. ಆಯ್ತ್ರಿ ಸಾಹೇಬ್ರೆ, ಹಂಗೆ ಮಾಡಮಂತ. ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ ಅಣ್ಣವರಿಗೆ. ಎಲ್ಲಿ ರಮೇಶ್ ಅವ್ರು ಯಾರು, ನೀವೇನಾ? ಇಲ್ಲ ಸಾಹೇಬ್ರೆ, ನನ್ನ ಹೆಸರು ಬಂಡ್ಯಪ್ಪ ಅಂತ, ನಾನು ಓನರು. ಇವ್ರು ಯಾರ? ರಮೇಶ್, ನಮ್ಮ ಮ್ಯಾನೇಜರು. ಇವ್ರು ನಮ್ಮ ಸಾಹೇಬ್ರು ದೊಡ್ಡಪ್ಪ ಅಂತ. ಹೌದೌದು, ನೋಡಿದ್ರೇನೆ ಕಾಣುತ್ತೆ ದೊಡ್ಡವ್ರ ಅಂತ. ನನ್ನ ಹೆಸರು ಭೀಮಯ್ಯ ಅಂತ. ಲೇ ಭೀಮಯ್ಯ, ಬರೀ ಮಾತಾಡ್ತಾನೆ ಇರ್ತೀಯೇನು? ಬೇಗ ತಗೊಳ್ಳೋ, ಏನು ಬೇಕಾಗಿದ್ದಾವೆಲ್ಲ ತಗೊಂಡು ನಡೀಲಿ, ಭಾಳ ಕೆಲಸ ಅದಾವ ಹಿಂದೆ. ನೀನು ಬರೀ ಎಲ್ಲಿ ಹೋದ್ರೂ ನಿಧಿ ಪಟನೆ ಆಗೋಯ್ತು. ಅಯ್ಯೋ, ಹೇಳೋದೇನಿದೆ, ನನಗೆ ಆವಾಗ ಗೊತ್ತಾಗಿದೆ. ನಮ್ಮ ಮ್ಯಾನೇಜರ್ ಅವ್ರು ಹೇಳಿದ್ರು, ನಿಮಗೆ 5 ಹೆಣ್ಣು ಕುರಿ 1 ಗಂಡು ಕುರಿ ಬೇಕಾಗಿದೆ ಅಂತ. ಹೌದು, ನಾನು ಹೇಳಿದೆ ಫೋನ್ ಮೇಲೆ, ನಿಮ್ಮ ಮ್ಯಾನೇಜರ್ನ ಹೇಳಿದೆ. ಹೌದು, ಅದೇ ತರ ನಮಗೆ 1 ಗಂಡು ಕುರಿ 5 ಹೆಣ್ಣು ಕುರಿ ಬೇಕಾಗಿತ್ತು. ಏನಿದೆ ರೇಟು 1 ಕುರಿದು ಹೇಳಿದ್ರೆ ನಾವು ಲೆಕ್ಕ ಮಾಡಿ ನಿಮ್ಗೆ ನಿಮ್ಮ ಹಣ ಕೊಟ್ಟು ನಾಳೆ ಬಂದು ಈ ಕುರಿಗಳನ್ನ ತಗೊಂಡು ಹೋಗ್ತೀವಿ. ಅಯ್ಯೋ ಬೇಡ, ಇವತ್ತು ದುಡ್ಡು ಕೊಟ್ಟು ನಾಳೆ ತಗೊಂಡು ಹೋಗ್ತೀರಾ? ಅದಕ್ಕೇನಂತೆ, ಇವತ್ತೇ ತಗೊಂಡೋಗಿ. ಇಲ್ಲ, ಇನ್ನು ನಮ್ಮ ಫಾರ್ಮ್ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ. ನಾವು ಇವತ್ತು ದುಡ್ಡು ಕೊಟ್ಟು ನಿಮ್ಗೆ ಏನಿದೆ ಅಡ್ವಾನ್ಸ್ ಎಲ್ಲ ಕೊಟ್ಟು ನಾಳೆ ಬಂದು ತಗೊಂಡು ಹೋಗ್ತೀವಿ. ಇಲ್ಲ, ಅಡ್ವಾನ್ಸ್ ಇಲ್ಲ, ಇವತ್ತೇ ಕೊಟ್ಟು ಹೋಗ್ತೀವಿ. ಎಲ್ಲ ನಾಳೆ ಬಂದು ತಗೊಂಡು ಹೋಗ್ತೀವಿ. ನಾಳೆ ಸಾಯಂಕಾಲ ಅಷ್ಟು ಬಂದು ತಗೊಂಡು ಹೋಗ್ತೀವಿ. ನಾಳೆ ನಮ್ಮ ಕೆಲಸ ಎಲ್ಲ ಮುಗೀತದೆ. ನಾಳೆ ಒಂದು 5 ಹೆಣ್ಣು ಕುರಿ 1 ಗಂಡು ಕುರಿ ತಗೊಂಡು ಹೋಗ್ತೀವಿ. ರಮೇಶ, ನೋಡಿ ಕರೆಕ್ಟಾಗಿ ಹೇಳು ಸಾಹೇಬ್ರಿಗೆ, ನಮ್ಮ ಕುರಿಗಳ ರೇಟು, ಹೆಣ್ಣು ಕುರಿದೆಷ್ಟು, ಗಂಡು ಕುರಿದೆಷ್ಟು, ಕುರಿ ಮರಿದೆಷ್ಟು ಅಂತೆಲ್ಲ ಡೀಟೇಲ್ ಹೇಳು ಸಾಹೇಬ್ರಿಗೆ. ಮತ್ತೆ ಎಲ್ಲ ಕನ್ಫ್ಯೂಸ್ ಆಗಬಾರ್ದು, ಡೀಟೇಲಲ್ಲಿ ಹೇಳು. ಸಾಹೇಬ್ರು ಮೊದಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. ಅವರಿಗೂ ಚಾರನೆ ಎಲ್ಲ ಲೆಕ್ಕ ಕರೆಕ್ಟಾಗಿ ಗೊತ್ತಾಗಿರ್ಬೇಕು. ಆ ಕಡೆ ಈ ಕಡೆ ಇರಂಗಿಲ್ಲ. ಏನ್ರಿ ಸಾಹೇಬ್ರೆ, ಕರೆಕ್ಟ್ ಅಲ್ಲ? ಹೌದು, ಮತ್ತೆ ನಾವು ಚಾರಣೆ 8 ಲೆಕ್ಕ ಹಾಕೊಂಡು ಬಂದಿರೋವ್ರೆ ಬಿಸ್ನೆಸ್ ಮ್ಯಾನು. ಇಲ್ಲ ಅಂದ್ರೆ ನಿಮ್ಮ ಥರ ಆಗ್ಬಿಡ್ತೀವಿ ನಾವು. ನಮಗೂ ನಿಮಗೂ ವ್ಯತ್ಯಾಸನೇ ಇರಲ್ಲ. ಮತ್ತೆ ನೀವು ನೋಡಿದ್ರೆ ಒಂದ್ಸರ್ತಿ 15,000 ಅಂತೀರಾ, ಇನ್ನೊಂದ್ಸರ್ತಿ 14,000 ಅಂತೀರಾ, ಇನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 10,000 ಅಂತೀರಾ. ಅದಕ್ಕೆ ನೀವು ಕುರಿ ಕಾಯೋರು, ಕುರಿ ಮಾರಾಟ ಮಾಡೋರು ಆಗಿದ್ರ. ನಾವು ನೋಡಿ ಚಾರಣ 8 ಲೆಕ್ಕ ಹಾಕೊಂಡು ಇಷ್ಟು ದೊಡ್ಡ ಬಿಸ್ನೆಸ್ ಎಂಪೈರ್ ನಾವು ಇದು ಮಾಡಿ ಬಿಲ್ಡಪ್ ಮಾಡಿರೋದು. ಭಾಳ ಸ್ಪಷ್ಟವಾಗಿ ನಮ್ಮ ಲೆಕ್ಕ ಇರ್ತದೆ. ಚಾರಣ 8 ವ್ಯತ್ಯಾಸ ಇರಂಗಿಲ್ಲ. ಅದಕ್ಕೆ ನಾವು ಬಿಸ್ನೆಸ್ ಮ್ಯಾನು. ನಿಮ್ಗೇನು ಗೊತ್ತಾಗುತ್ತೆ ಕುರಿ ಕಾಯವನು? ಅಯ್ಯೋ ಸಾಹೇಬ್ರೆ, ತಪ್ಪ ತಿಳ್ಕೊಂಡಿದ್ದೀರಾ ನೀವು. ನಿಮಗೆ ಆವಾಗಿಂದ ಎಷ್ಟು ಸ್ಪಷ್ಟವಾಗಿ ಶಬ್ದದಲ್ಲಿ ನಮ್ದು ಯಾವುದೇ ಶಬ್ದಗಳು ತಪ್ಪ ಆಗಬಾರ್ದು, ಆ ಕಡೆ ಈ ಕಡೆ ಆಗಬಾರ್ದು ಅಂತ ಎಷ್ಟು ಮರ್ಯಾದೆಯಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ಬಂದಿದ್ದಾರೆ ಅಂತ ಎಷ್ಟು ಮರ್ಯಾದೆಯಿಂದ ಮಾತಾಡ್ತೀವಿ. ಆದರೂ ನೀವು ನಮಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದ್ದೀರಲ್ಲ, ಹೆಂಗೆ ಅದು? ಅಯ್ಯೋ ಅಪ್ಪ, ನಮ್ಗೆ ಬೇಕಾಗಿರೋದು 5 ಕುರಿಗಳು 1 ಗಂಡು ಕುರಿ ಅಪ್ಪ. ಕೊಡ್ಬಿಡು, ಪ್ರವಚನ ಬೇಕಾಗಿಲ್ಲ, ನಿಮ್ಮ ಕುರಿಗಳು ಬೇಕಾಗಿರೋದು ನಮಗೆ. ಎಷ್ಟಪ್ಪ ಮಾತಾಡ್ತೀಯ ನೀನು? ನಮಗೆ ಟೈಮ್ ಇಲ್ಲ, ಬಿಸ್ನೆಸ್ ಮ್ಯಾನ್ ಅವ್ರು ನಾವು. ಸುಮ್ಮನೆ ನೀನು ಇಲ್ಲಿ ಪ್ರವಚನ ಕೇಳಕ್ಕೆ ಬಂದಿಲ್ಲ ನಾವು. ಅಲ್ಲ ರೀ ಸರ್, ಬಿಸ್ನೆಸ್ ಮ್ಯಾನ್ ಇರಲಿ, ಬಿಸ್ನೆಸ್ ದೊಡ್ಡದು ಇರಲಿ, ಬಿಸ್ನೆಸ್ ಚಿಕ್ಕದು ಇರಲಿ, ಅದು ಇಂಪಾರ್ಟೆಂಟ್ ಅಲ್ಲ ಸಾಹೇಬ್ರೆ. ನಾವು ವ್ಯಕ್ತಿತ್ವವಾಗಿ ಯಾವ ಥರ ಬಿಹೇವ್ ಮಾಡ್ತೀವಿ, ಕಸ್ಟಮರ್ ಜೊತೆನ ಯಾವುದೇ ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದಿರ್ಬೇಕಾದ್ರೆ ಯಾವ ಥರ ಬಿಹೇವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನಾವು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನರು, ಎಷ್ಟು ದೊಡ್ಡ ಶ್ರೀಮಂತರು, ಇವ್ರು ಎಷ್ಟು, ನಾವು ಎಷ್ಟು, ಇವರೇನು ಎಜುಕೇಟೆಡು, ಇವರೇನು ಅನ್ಎಜುಕೇಟೆಡು, ನಾವು ಸೂಪರ್ ಎಜುಕೇಟೆಡ್ ಅಂದ್ಕೊಂಡು ಬಿಹೇವ್ ಮಾಡೋದು ಇದು ತುಂಬ ಸರಿಯಲ್ಲ ಸಾಹೇಬ್ರೆ. ಲೋ ಭೀಮಯ್ಯ, ನೀನೇನೋ ಇಲ್ಲ ಪ್ರವಚನ ಕೇಳ್ತಾ ಇದೆಯಾ? ಇವನ್ ಕುರಿ ಕಾಯೋನು ಹತ್ರ ನಾವು ಕುರಿ ತಗೊಳಕ್ ಬಂದಿದ್ದು, ಪ್ರವಚನ ಅಲ್ಲ. ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ಇವ್ರಿಗೆ ಹೇಳು. ಒಳ್ಳೆ ನನಗೆ ಬಿಸ್ನೆಸ್ ಎಲ್ಲ ಐಡಿಯಾ ಕೊಡ್ತಾವನೆ, ಎಲ್ಲ ಪ್ರವಚನ ಕೊಡ್ತಾನೆ ಬಿಸ್ನೆಸ್ ಬಗ್ಗೆ. ಇವನಿಗೆ ಹೇಳು, ಇವನು ಯಾವ ಥರ ಮಾತಾಡ್ತಾವನಂದ್ರೆ ನನಗಿಂತ ಜಾಸ್ತಿ ಬಿಸ್ನೆಸ್ ಬಗ್ಗೆ ಇವನಿಗೆ ಗೊತ್ತಂತ ಮಾತಾಡ್ತಾವನೆ. ಹೇಳ ಇವನಿಗೆ ಒಂದು ಮಾತು. ಸಾಹೇಬ್ರೆ, ಬಂಡೆಪ್ಪ ಅವರು ತುಂಬಾ ಎಜುಕೇಟೆಡ್, ಈಸ್ MBA ಹೋಲ್ಡರ್, ಮಾಸ್ಟರ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪಾಪ ಅವರು ನಮ್ಗೆ ಎಷ್ಟು ಮರ್ಯಾದೆಯಿಂದ ಮಾತಾಡ್ತಿದ್ದಾರೆ. ನಾವು ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದೀವಿ ಅವ್ರಿಗೆ.
ಇವನ ಇವನು ಯಾವ ಆ್ಯಂಗಲಿಂದ ಬಿಸ್ನೆಸ್ ಮ್ಯಾನ್ ಕಾಣ್ತಾನು ಯಪ್ಪ. ಇವನ ಅವತಾರ ನೋಡು, ಇವನು ಹಾಕೊಂಡಿರೋದು ಬಟ್ಟೆ ನೋಡು, ಯಾವ ಆ್ಯಂಗಲಿಂದ ಬಿಸ್ನೆಸ್ ಮ್ಯಾನ್ MBA ಹೋಲ್ಡರ್ ಕಾಣ್ತಾನಲ್ಲ ಇವನು. ಇವನು ಕುರಿಗಳ ಮಾರಾಟ ಮಾರವನು, ಕುರಿ ಕಾಯವನು. ಇವ್ ಬಂಡ್ಯಪ್ಪ ಯಾವ ಆ್ಯಂಗಲಿಂದ ಬಿಸ್ನೆಸ್ ಮ್ಯಾನು MBA ಹೋಲ್ಡರು, ಮಾಸ್ಟರ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆಯಲ್ಲೋ. ಇಲ್ಲ ಸಾಹೇಬ್ರೆ, ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಒಂದ್ಸರ್ತಿ ಇವರು ಯಾವುದೋ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು, ಅದರಲ್ಲಿ ನೋಡಿದೆ. ಏನೋ ಡೀಟೇಲು ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಇವರು ತುಂಬಾ ಎಜುಕೇಟೆಡ್ ಮತ್ತೆ MBA ಹೋಲ್ಡರ್ ಅಂತೂ ಗೊತ್ತು. ಇನ್ ಫೈನಾನ್ಷಿಯಲ್ ಏನೋ ಇದೆ ಸಾಹೇಬ್ರೆ. ಅವೆಲ್ಲ ಇರಲಿ, ಇಲ್ಲಿ ನಾವು ಬಂದಿರೋಕಂತ ನಿಮಗೆ ಕುರಿ ಬೇಕಾಗಿರೋದು. ನಾವು ನಿಮಗೆ ಕುರಿ ಕೊಡ್ತೀವಿ ಅಷ್ಟೇ. ನಾವು ಏನಿದ್ದೀವಿ, ನಮ್ಮ ಡಿಗ್ರಿ ಏನು, ನಮ್ಮ ಬಿಹೇವಿಯರ್ ಏನು, ಅದು ತಿಳ್ಕೊಳ್ಳೋಕ್ಕೆ ಇನ್ನು ತುಂಬ ಟೈಮ್ ಇದೆ. ಆಯಿತು, ನಿಮಗೆ 5 ಕುರಿ, 1 ಗಂಡು ಕುರಿ, 5 ಹೆಣ್ಣು ಕುರಿ ಕೊಟ್ಟು ಕಳಿಸ್ತೀನಿ. ಬೇಕಾದ್ರೆ ನಮ್ಮ ವೆಹಿಕಲ್ಲೇ ತಗೊಂಡೋಗಿ ನಾಳೆ ಕಳಿಸ್ಕೊಡ್ತೀನಿ ಮನೆ ತನಕ. ಹೇಳಪ್ಪ ರಮೇಶ ಸಾಹೇಬ್ರೆ, ಅದು ಏನಿದೆ ನೋಡಿ ಹೇಳು. ನಮ್ಮ ಕುರಿಗಳ ರೇಟು, ಹೆಣ್ಣು ಕುರಿ, ಗಂಡು ಕುರಿ, ಕುರಿ ಮರಿದ ರೇಟ್ಗಳು ನೋಡಿ ಹೇಳು ಸಾಹೇಬ್ರಿಗೆ ಗೊತ್ತಾಗ್ಲಿ. ಏನು ಲೆಕ್ಕ ಅದರಲ್ಲಿ ಆಳ ತೇಡ ಮಾಡಂಗಿಲ್ಲ, ಕರೆಕ್ಟಾಗಿ ಹೇಳು. ಆಯ್ತು ಸಾಹೇಬ್ರೆ. ಆಯ್ತು ದೊಡ್ಡಪ್ಪ ಅವ್ರೆ, ನೀವೇನು ಚಿಂತೆ ಮಾಡಬೇಡಿ. ಅನ್ಕೊಳ್ಳೋರು ಅನ್ಕೊಳ್ತಾರೆ, ಏನೇ ಅನ್ಕೊಳ್ಳಿ, ಅದರಿಂದ ನಮಗೇನು ತಪ್ಪರಾಗಿ ಬೀಳಬಾರ್ದು, ನಮಗಿಂದ ಏನು ವ್ಯತ್ಯಾಸ ಆಗಬಾರ್ದು. ಹೇಳೋ ರಮೇಶ. ನೋಡ್ರಿ ಸಾಹೇಬ್ರೆ, ನಮ್ಮ ಹತ್ರ ಹೆಣ್ಣು ಕುರಿದ ರೇಟು 15,700 ಇರುತ್ತೆ. ಆ ಕುರಿಗಳ ವೇಟು 15 kg ಮೇಲೇ ಇರುತ್ತೆ. ಗಂಡ ಕುರಿದು 21,500 ಇರುತ್ತೆ. ಅದರದ್ದು ವೇಟು ಆಲ್ಮೋಸ್ಟು 17 kg ಅಷ್ಟು ಇರುತ್ತೆ. ಸಾಕಪ್ಪ ಸಾಕು, ನಮ್ಗೆ ಬೇಕಾಗಿರೋದು ಹೆಣ್ಣು ಕುರಿ, ಗಂಡು ಕುರಿ, ಕುರಿ ಮರಿದ ಡೀಟೇಲ್ಸ್ ಏನು ಬೇಕಾಗಿಲ್ಲ. ಅಷ್ಟೇನು? ಅಷ್ಟೇ ಸಾಹೇಬ್ರೆ. ಹಲೋ ಭೀಮಯ್ಯ, ಎಲ್ಲಿ ಕರ್ಕೊಂಡು ಬಂದಿದ್ಯೋ ನೀನು? ಕರ್ಕೊಂಡು ಬಂದಿರೋದು ಕಾಡಲ್ಲಿ. ಇವ್ನು ನೋಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಒಂದು ಪುಸ್ತಕ ಇಟ್ಕೊಂಡು ಅದು ಇದು ಇಷ್ಟು ರೇಟು ಅಷ್ಟು ರೇಟು ಅಂತ ಎಲ್ಲ ಬರ್ಕೊಂಡು ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾವನೆ. ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋ ಇವನಿಗೆ ನಮ್ಮ ಮುಂದೆನೇ ಬಿಲ್ಡಪ್ ಕೊಡ್ತಾವನೆ ಇವನು. ಬಂಡೆಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ದೊಡ್ಡಪ್ಪ. ಆಸ್ ಎ ಬಿಸ್ನೆಸ್ ಮ್ಯಾನ್ ಯು ಶುಡ್ ನೋ ಅಬೌಟ್ ದ ಸೆಲ್ಫ್ ಬಿಹೇವಿಯರ್ ವೈಲ್ ಡೀಲಿಂಗ್ ದ ಬಿಸ್ನೆಸ್ ಡೀಲ್ಸ್. You came here to deal with us about the sheep and goat. You should not cross your limits as a businessman. Should not behave like a illiterate people. Your business and our business might be different, but don't think that you have self-respect and we don't have. We have also self-respect like you. By observing your behavior till now, you are not a primary owner of your business empire. I think you are a carry forward owner of your business empire. You might be carried forward owner from your grandfather or your father. What, Mr. Dodappa? Is this much enough to prove myself that I am an educated MBA holder and master in financial management, or should I explain some more? ಲೇ ಭೀಮಯ್ಯ, ಯಾವನು ಇವನು ಹಿಂಗ್ ಇಂಗ್ಲೀಷ್ ಹೊಡಿತಾವನೆ? ನೀನು ಹೇಳಿದ ನಿಜ ಏನು? ಇವನು ವಸ್ತ್ರ ನೋಡಿದ್ರೆ ಕುರಿ ಕಾಯವನು ಕಾಣ್ತಾನೆ. ಇವನು ಮಾತುಗಳಿದ್ರೆ ಇವನು ಮಾತೇ ಶಸ್ತ್ರ ಇದ್ದಂಗಿದೆ. ನಾನು ನಿಮ್ಮನ್ನ ಹೇಳಿದೆ ಸಾಹೇಬ್ರೆ ಆವಾಗೇನೆ. ಅಯ್ಯೋ ಬಂಡ್ಯಪ್ಪ, ಫ್ಯಾನ್ ಆಗೋದೆ ನಾನು ನಿನ್ನ ಪೇಷನ್ಸ್ ನೋಡಿದ್ರೆ. ಆವಾಗಿಂದ ನಾನು ನಿನಗೆ ಬರೀ ಕಿಳು ಮಾತಾಡ್ತಾ ಇದ್ದೀನಿ, ಮಿಸ್ಬಿಹೇವ್ ಮಾಡ್ತಾ ಇದ್ದೀನಿ, ಅಡ್ಡ ತಿಡ್ಡ ಮಾತಾಡ್ತಾ ಇದ್ದೀನಿ. ನಿನಗೆ ಕುರಿ ಕಾಯವನು, ಕುರಿ ಮಾರಾಟ ಮಾರವನು ಅಂತ ಹೇಳ್ತಾ ಇದ್ದೀನಿ. ಆದರೂ ನಿನ್ನ ಪೇಷನ್ಸ್ ನೋಡೋಣ ಯಾವ ಲೆವೆಲ್ಗಿದೆ. ನಿನ್ನಂತ ಇರೋರೆ ಪೇಷನ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡೋರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾರಣ್ಣ. ಏನು ಪೇಷನ್ಸ್ ಅಣ್ಣ, ಸ್ವಲ್ಪ ಟ್ರೈನ್ ಮಾಡ್ತೀಯ ನೋಡ ನನಗೆ. ಇರಲಿ ಅಣ್ಣ ಇರಲಿ ದೊಡ್ಡಪ್ಪ. ಕೆಲವೊಂದು ಸರ್ತಿ ಮನುಷ್ಯ ಕೆಲಸ ಒತ್ತಡ ಜಾಸ್ತಿ ಇದ್ರೆ ಈ ಥರ ಬಿಹೇವ್ ಮಾಡ್ತಾನೆ, ಮಿಸ್ಬಿಹೇವ್ ಮಾಡ್ತಾನೆ. ಕೆಲವೊಂದು ಸರ್ತಿ ನಾವು ಹಾಗೆ ಬಿಹೇವ್ ಮಾಡ್ತೀವಿ ಕೆಲವ್ರ ಜೊತೆ. ಬಟ್ ಓಕೆ, ಇರಲಿ, ನೀವೇನು ವರಿ ಆಗಬೇಡಿ. ಡೋಂಟ್ ವರಿ ವಾಟ್ ಎವರ್ ಯು ಬಿಹೇವ್. ಅಯ್ಯೋ ಬಂಡ್ಯಪ್ಪ ಅವರೇ, ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ರ ನನ್ನ. ನಾನು ಆವಾಗಿಂದ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ. ನಿಮ್ಮ ಬಿಹೇವಿಯರ್, ನಿಮ್ಮ ಪೇಷನ್ಸ್ ಯಾವ ಥರ ಬಿಹೇವ್ ಇರುತ್ತೆ, ನಾನು ಈ ಥರ ಮಿಸ್ಬಿಹೇವ್ ಮಾಡಿದ್ರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಿ ಅಂದ್ಕೊಂಡು ಆ ಥರ ಮಿಸ್ಬಿಹೇವ್ ಮಾಡಿದೆ ನಾನು. ಆದರೆ ಎಷ್ಟು ಮೆಚ್ಚು ನಿಮಗೆ ಒಂದು ನಿಮ್ಮ ಪೇಷನ್ಸ್ಗೆ. ವಾಟ್ಸಪ್ ಆಯ್ತಾಯ್ತು, ಇರಲಿ ಬಿಡಿ ದೊಡ್ಡಪ್ಪರೇ. ಈಗ ಕುರಿ ತಗೊಂಡು ಹೋಗ್ತಿರೋದು ಉದ್ದೇಶ ಏನು?
ಸರ್ ಬಂಡೆಪ್ಪ ಸರ್ ನಾವು 5 ಕುರಿ, ಒಂದು ಗಂಡು ಕುರಿ, ಒಂದು ಹೆಣ್ಣು ಕುರಿ ತಗೊಂಡು ಹೋಗ್ತಿರೋದು ಉದ್ದೇಶ ಏನಂದ್ರೆ ನಾವು ಒಂದು ಚಿಕ್ಕ ಫಾರ್ಮ್ ಓಪನ್ ಮಾಡಿದೀವಿ. ಆ ಕುರಿಗಳ ಮೇಲೆ ಒಂದು ರಿಸರ್ಚ್ ಮಾಡ್ತಾ ಇದೀವಿ. ನಮ್ಮ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಮಾಡೋದಕ್ಕೆ ಇನಿಷಿಯಲ್ ಆಗಿ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದಕ್ಕೆ ನಾವು ರಿಸರ್ಚ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಇಷ್ಟು ಫಸ್ಟ್ ಇನಿಷಿಯಲ್ ಎಷ್ಟು ಪರ್ಸೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಆದ್ಮೇಲೆ ನಾವು ಸ್ವಲ್ಪ ನಿಮ್ಮ ಹತ್ರ ಡೀಲ್ ಮಾಡ್ಕೊಂಡು ನಾವು ಸ್ವಲ್ಪ ಈ ಫಾರ್ಮ್ಗೆ ಯಾವ ತರ ಪ್ರೋಗ್ರೆಸ್ ಮಾಡಬಹುದು ಏನೇನು ಅಂತ ಈ ತರ ಒಂದು ನಮ್ದು ಟೆಕ್ನಿಕಲ್ ಕೆಲವೊಂದು ಪಾಯಿಂಟ್ಸ್ ಇದೆ. ಅದು ಶೇರ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹೌದೌದು ಬಂಡೆಪ್ಪ ಅವರೇ, ಈ ಕುರಿಗಳಿಗೆ ಒಂದೊಂದು ವಾರ ಊಟ ತಿಂಡಿ ನೀರು ಏನು ಕೊಡ್ಲಿಲ್ಲ ಅಂದ್ರು ಇವು ಚೆನ್ನಾಗಿ ಬೆಳೆದಿರ್ತಾವಂತೆ. ಇವರಿಗೆ ನಂತರ ಒಂದು ವಾರ ಆದ ನಂತರ ಊಟ ತಿಂಡಿ ಏನದ ನೀರು ಈ ಹುಲ್ಲು ಏನು ಕೊಟ್ಟಿದ್ರು ಇದಕ್ಕೆ ಏನು ವ್ಯತ್ಯಾಸ ಆಗಲ್ಲ ಅಂತೆ, ಆದ್ರೂ ಬದುಕಿರ್ತಾವಂತೆ. ಆ ಹಸುಗಳು ಎಮ್ಮೆಗಳು ಹಂಗಿರಲ್ಲ ಅವ್ರಿಗೆ 2 ದಿವಸ ಊಟ ತಿಂಡಿ ಮೇವು ಏನು ಕೊಡ್ಲಿಲ್ಲ ಅಂದ್ರೆ ಅವು ಸತ್ತೋಗ್ತಾವ, ಇಲ್ಲ ಮಿಸ್ಬಿಹೇವ್ ಮಾಡ್ತಾವಂತೆ. ಅದಕ್ಕೆ ಈ ಕುರಿ ಬಗ್ಗೆ ನಾವು ರಿಸರ್ಚ್ ಮಾಡಬೇಕು ಅಂತ ಒಂದು ಪ್ಲಾಂಟ್ ಹಾಕಿದೀವಿ, ಒಂದು ಫಾರ್ಮ್ ಹಾಕ್ತಾ ಇದೀವಿ. ಅದಕ್ಕಂತೂ ತಗೊಂಡು ಹೋಗ್ತಿರೋದು. ಒಳ್ಳೇದು ಕೇಳಿ ಸಂತೋಷ ಆಯ್ತು ತಗೊಂಡೋಗಿ, ನಾಳೆನೆ ತಗೊಂಡೋಗಿ. ದುಡ್ಡು ಬೇಕಾದ್ರೆ ನೀವು ಅಲ್ಲಿ ತಗೊಂಡೋಗಿದ ಮೇಲೆನೆ ಕೊಡಿ. ಆಯ್ತು, ಒಳ್ಳೇದಾಗ್ಲಿ, ತಗೊಂಡೋಗಿ. ಥ್ಯಾಂಕ್ ಯು ಸೋ ಮಚ್ ಬಂಡೆಪ್ಪ ಫಾರ್ ಯುವರ್ ಕೋಆಪರೇಷನ್. ಐ ಲೈಕ್ ಯು. ಆಯ್ತು ಮಿಸ್ಟರ್ ದೊಡ್ಡಪ್ಪ, ನಿಮ್ಮ ಕೈಗಳು ತುಂಬಾ ದೊಡ್ಡದಾಗಿದೆ. ಏ ಪರವಾಗಿಲ್ರಿ ಬಂಡೆಪ್ಪ ಅವರೇ, ನೀವು ಕಾಮಿಡಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಿ. ಥ್ಯಾಂಕ್ ಯು. ಐ ಲೈಕ್ ಯುವರ್ ಸ್ಮೈಲ್, ಐ ಲೈಕ್ ಯುವರ್ ಅಟಿಟ್ಯೂಡ್. ಏ ರಮೇಶ, ಹೇಳಿ ಸಾಹೇಬ್ರೆ, ಈ ದೊಡ್ಡಪ್ಪ ಅವರು ಹೇಳ್ದಂಗೆ 5 ಹೆಣ್ಣು ಕುರಿ, 1 ಗಂಡು ಕುರಿ ಹಿಡ್ದು ಹಾಕೋ ಟೆಂಪಲ್. ಏ ಗಂಗಪ್ಪ ಸಂಗಪ್ಪಗಳ ಹಿಡಿದ ಒಂದು 5 ಕುರಿ ದೊಡ್ಡದು, 1 ಗಂಡು ಕುರಿ ಹಿಡ್ದು ಹಾಕ್ರಿ ಟೆಂಪೋ ಡಿಕ್ಕಿಯಲ್ಲಿ. ಬರ್ತೀವಿ ಬಂಡೆಪ್ಪ ಅವ್ರೆ. ಆಗ್ಲಿ ದೊಡ್ಡಪ್ಪ ಅವ್ರೆ.